ಬಿಸಿ ರೋಡಿನ ಗೂಡಿನ ಬಳಿಯಲ್ಲಿರುವ ಕೆಎಸ್ಆರ್ಪಿ ಪೊಲೀಸರನ್ನ ಸ್ಪರ್ಶಕಲಾ ಮಂದಿರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಕಳೆದ 3 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆಯಿಂದ ಬಂಟ್ವಾಳ ಪುರಸಭಾ ವ್ಯಾಪ್ತಿಯ ಜನರಿಗೆ ಸಂಕಷ್ಟ ಎದುರಾಗಿದ್ದು, ಪೊಲೀಸರಿಗೂ ಇದರ ಬಿಸಿ ತಟ್ಟಿದೆ. ತಹಶೀಲ್ದಾರ್ ಮಂಜುನಾಥ್ ಭೇಟಿ ಬಂಟ್ವಾಳ ಪುರಸಭೆಯ ಕಚೇರಿಗೆ ಸಾರ್ವಜನಿಕರು ಬೀಗ ಹಾಕಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹಾಗಾಗಿ ವಿಚಾರ ತಿಳಿದ ತಹಶೀಲ್ದಾರ್ ಮಂಜುನಾಥ್ ಅವರು ಪುರಸಭೆಯ ಕಚೇರಿಗೆ ಆಗಮಿಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರು ಮಂಜುನಾಥ್ ಅವರನ್ನ ಸುತ್ತುವರೆದಿದ್ದು ಅವರಲ್ಲಿ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಮಂಜುನಾಥ್ ಅವರು ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಸಮಸ್ಯೆ ಬಗೆಹರಿಸಿಯೇ ಹೋಗುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಬಳಿಕ ಪುರಸಭೆಯ ಕಚೇರಿಯೊಳಗೆ ಹೋದ ಅವರಿಗೆ ಮುಖ್ಯಾಧಿಕಾರಿ ತೀರ್ಥ ಪ್ರಸಾದ್ ಹಾಗೂ ಇಂಜಿನಿಯರ್ ಡಿಮೆಲ್ಲೋ ಅವರು ಗೈರು ಹಾಜರು ಹಾಕಿರುವುದು ಕಂಡು ಗರಂ ಆಗಿದ್ದಾರೆ. ಬಳಿಕ ಫೋನ್ ಮಾಡಿ ಕಚೇರಿಗೆ ಬರುವಂತೆ ಸೂಚಿಸಿದ್ದಾರೆ. ಇನ್ನು ಕಚೇರಿಗೆ ಬಂದ ಇಂಜಿನಿಯರ್ ಡಿಮೆಲ್ಲೋ ಅವರನ್ನ ತರಾಟೆಗೆ ತೆಗೆದುಕೊಂಡ ತಹಶೀಲ್ದಾರ್ ಏನು ಮಾಡುವುದಲ್ಲೇ ಮಾಡಿ ಇದೀಗ ಸಮಸ್ಯೆ ತಂದುಕೊಟ್ಟು ಎಲ್ಲಿ ಹೋಗಿದ್ದೀರಿ, ಕುಡಿಯುವ ನೀರು ಪೂರೈಕೆ ಮಾಡಲು ಸಮಸ್ಯೆ ಏನು ಎಂದು ಕೇಳಿದಾಗ ದಿನಗೂಲಿ ನೌಕರರ ಸಂಬಳ ಪಾವತಿಯಾಗದಿರುವುದೇ ಕಾರಣ ಎಂದು ಹೇಳಿದ್ದಾರೆ. ನಾನು ತಹಶೀಲ್ದಾರ್ಗೆ ಬಂದಿದ್ದೀನಿ. ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಈಗ ಚೀಫ್ ಆಫೀಸರ್ನ ಕರೆಸ್ಕೊಡ್ತೀನಿ, ಇಂಜಿನಿಯರ್ನ ಕರೆಸ್ಕೊಡ್ತೀನಿ. ದಯವಿಟ್ಟು ನೀವು ಯಾರು ನೀವು ಆತಂಕ ಪಡಬೇಕು.